ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರತಿ ತಂದೆ ತಾಯಿಗೆ ಮಕ್ಕಳು ಅಂದ್ರೆ ಸರ್ವಸ್ವ. ಅದು ಶ್ರೀಮಂತರೇ ಆಗಲಿ ಬಡವರೇ ಆಗಲಿ, ತಂದೆ ತಾಯಿ ಪ್ರೀತಿಗೆ ಶ್ರೀಮಂತಿಕೆ ಅಡ್ಡ ಬರಲ್ಲ. ದುಡ್ಡಿದ್ದವರು ದುಬಾರಿ ವಸ್ತುಗಳನ್ನ ಕೊಡಿಸಿ ಪ್ರೀತಿ ತೋರಿಸಬಹುದು. ದುಡ್ಡಿಲ್ಲದೆ ಇದ್ದವರು 10 ರೂಪಾಯಿ ಚಾಕ್ಲೇಟ್ನಲ್ಲೇ ತಮ್ಮೆಲ್ಲ ಪ್ರೀತಿ ಹಂಚಿಕೊಳ್ಳಬಹುದು. ಆದರೆ ಇಬ್ಬರಲ್ಲೂ ಅದೇ ಪ್ರೀತಿ ಇರುತ್ತೆ, ಅದೇ ಮನಸ್ಸಿನ ಮಾತಿರುತ್ತೆ. ಯಾಕಂದ್ರೆ ಪ್ರತಿ ತಂದೆ ತಾಯಿಗೂ ತಮ್ಮ ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ಜಗತ್ತಲ್ಲಿ ಅತಿ ಹೆಚ್ಚು ಪ್ರೀತಿಸೋ ಜೀವಗಳು ಅಂದ್ರೆ ಅದು ಮಕ್ಕಳೇ ಆಗಿರ್ತಾರೆ. ಈಗ ಈ ವಿಷಯ ಯಾಕೆ ಹೇಳ್ತಿದೀವಿ ಅಂದ್ಕೊಂಡ್ರ, ಅದಕ್ಕೂ ಒಂದು ಕಾರಣ ಇದೆ. ಕನ್ನಡದ ಅಭಿನಯ ಬಾದ್ಶಾ ಕಿಚ್ಚ ಸುದೀಪ್ಗೆ ಮಗಳು ಅಂದ್ರೆ ಸರ್ವಸ್ವ. ಮಗಳನ್ನ ಒಂದೇ ಒಂದು ದಿನವೂ ಬಿಟ್ಟಿರೋದಿಲ್ಲ. ಸುದೀಪ್ ತಮ್ಮ ತಾಯಿಯನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರೋ ಅಷ್ಟೇ ಮಗಳನ್ನು ಇಷ್ಟಪಡ್ತಾರೆ. ತಾಯಿ ದೂರ ಆದ ಮೇಲೆ ತಾಯಿಯ ಪ್ರೀತಿಯನ್ನ ಮಗಳಲ್ಲಿ ಕಾಣ್ತಿದ್ದಾರೆ. ಸಿನಿಮಾ ರಂಗಕ್ಕೆ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಮಗಳಿಗೆ ಜಸ್ಟ್ ಅಪ್ಪ ಮಾತ್ರ. ಮಗಳ ಇಷ್ಟ ಕಷ್ಟಗಳಿಗೆ ಯಾವತ್ತೂ ನೋ ಅಂದಿಲ್ಲ. ಮಗಳು ಸಾನ್ವಿ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ. ಇಂಥ ಸುದೀಪ್ಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಕಿಚ್ಚ ಸುದೀಪ್ ಮಗಳ ಬಾಳಲ್ಲಿ ಅದೃಷ್ಟ ಕೂಡಿ ಬಂದಿದೆ. ಇಷ್ಟು ದಿನ ಕಾಯ್ತಾ ಇದ್ದ ಆ ಸಮಯ ಈಗ ಹತ್ತಿರ ಬಂದಿದ್ದು. ಸಾನ್ವಿಯ ಸಂಭ್ರಮದಲ್ಲಿ ಸುದೀಪ್ ಹಾಗೂ ಪ್ರಿಯಾ ಸುದೀಪ್ ಇಬ್ರು ಭಾಗಿಯಾಗಿದ್ದಾರೆ. ಮಗಳ ಸಾಧನೆ ಕಂಡು ಅಪ್ಪ ಅಮ್ಮ ಇಬ್ರು ಹಿರಿ ಹಿಗ್ಗಿ ಹೋಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸ್ಟಾರ್ ನಟ ನಟಿಯರ ಮಕ್ಕಳು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದು ಕಾಮನ್. ಈ ಪೈಕಿ ಹಲವರು ಸಿನಿಮಾ ಕ್ಷೇತ್ರದಲ್ಲಿ ಸಕ್ಸಸ್ ಗಳಿಸಿದ್ರೆ ಮತ್ತೆ ಕೆಲವರು ಸಿನಿಮಾ ಹಿನ್ನೆಲೆಯಲ್ಲೇ ನಿಂತ್ಕೊಂಡು ಕ್ಲಿಕ್ ಆಗ್ತಾರೆ. ಇನ್ನು ಕೆಲವರಿಗೆ ಎಲ್ಲ ಅವಕಾಶ ಇದ್ರೂ ಲಕ್ ಅನ್ನೋದೇ ಕೈ ಹಿಡಿಯಲ್ಲ. ಸೂಕ್ತ ತಯಾರಿ ಮಾಡಿಕೊಂಡು ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ರೆ ಸ್ಟಾರ್ ಮಕ್ಕಳು ಗಟ್ಟಿಯಾಗಿ ನೆಲೆ ಕಂಡುಕೊಳ್ಳಲು ಹಲವು ಅವಕಾಶ ಇದೆ. ಹೀಗಾಗಿಯೇ ಬಹುತೇಕ ಸಿನಿಮಾ ಮಂದಿಯವರ ಮಕ್ಕಳು ಬಣ್ಣದ ಬದುಕಿನ ಕಡೆ ವಾಲ್ತಿದ್ದಾರೆ. ಆದರೆ ಅದರಲ್ಲಿ ಕೆಲವರು ಇದೆಲ್ಲ ಬೇಡ ಅಂತ ಶಿಕ್ಷಣದ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ, ಇನ್ನೂ ಕೆಲವರು ತಂದೆ ತಾಯಿಯ ಹಾದಿಯನ್ನೇ ತುಳಿತಾ ಇದ್ದಾರೆ. ಇಂಥ ಹೊತ್ತಲ್ಲೇ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಸುದೀಪ್ ಬಗ್ಗೆ ಚರ್ಚೆಯಾಗೋದಕ್ಕೆ ಶುರುವಾಗಿದೆ. ಸಾನ್ವಿ ಸಾಧನೆಗೆ ಎಲ್ಲರೂ ಬಹುಪರಾಕ್ ಅಂತಿದ್ದಾರೆ. ಆತ್ಮೀಯರೇ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಪ್ರಿಯಾ ರಾಧಾಕೃಷ್ಣರವರ ಮುದ್ದಿನ ಮಗಳೇ ಸಾನ್ವಿ. ಸಾನ್ವಿ ಶಿಕ್ಷಣ ಮುಗಿಸಿದ್ದು ಹೈದರಾಬಾದ್ನಲ್ಲಿ. ಆದರೆ ವಿದ್ಯಾಭ್ಯಾಸದ ಕಡೆ ಸಾನ್ವಿ ಯಾವತ್ತೂ ಗಮನ ಕೊಡಲೇ ಇಲ್ಲ. ಯಾಕಂದ್ರೆ ಸಾನ್ವಿ ಓದಿದ್ದು ಬರೀ ಸೆಕೆಂಡ್ PUC ಮಾತ್ರ. ಬಣ್ಣದ ಲೋಕದಲ್ಲಿ ಏನಾದರೂ ಮಾಡಬೇಕು ಅನ್ನೋ ತುಡಿತ ಇಟ್ಕೊಂಡಿರೋ ಸಾನ್ವಿ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. 2004 ಮೇ 20ರಂದು ಜನಿಸಿದ ಸಾನ್ವಿಗೀಗ 22 ವರ್ಷ ವಯಸ್ಸು. ಅಪ್ಪನಂತೆ ಸಾನ್ವಿ ಸುದೀಪ್ ಕೂಡ ಸಂಗೀತದಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಹೊಂದಿದ್ದಾರೆ. ಸಾನ್ವಿ ಅದ್ಭುತವಾಗಿ ಹಾಡ್ತಾರೆ. ಇದರ ಜೊತೆಗೆ ಪೇಂಟಿಂಗ್ ಅಂದ್ರೆ ಸಾನ್ವಿಗೆ ಸಿಕ್ಕಾಪಟ್ಟೆ ಇಷ್ಟ. ಸಮಯ ಸಿಕ್ಕಾಗಲೆಲ್ಲ ಪೇಂಟಿಂಗ್ ಮಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಅಕ್ಕನ ಮಗ ಸಂಜಿತ್ ಸಂಜೀವ್ ನಾಯಕನಾಗಿ ನಟಿಸಿ ನಿರ್ದೇಶನ ಮಾಡ್ತಾ ಇರುವ ಜಿಮ್ಮಿ ಸಿನಿಮಾಗೆ ಹಾಡೊಂದನ್ನ ಇದೇ ಸಾನ್ವಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ತಾವೇ ಹಾಡುವ ಮೂಲಕ ಸಿಂಗರ್ ಆಗಿ ಸಾನ್ವಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು. ಈ ಹಿಂದೆ ವಿಕ್ರಾಂತ್ ರೋಣ ಸಿನಿಮಾದ ರಾರ ರಕ್ಕಮ್ಮ ಹಾಡಿನ ಟ್ರ್ಯಾಕ್ ಸಾಂಗ್ ಕೂಡ ಇವರೇ ಹಾಡಿದ್ರು. ಅತ್ತೆ ಮಗನ ಸಿನಿಮಾದಲ್ಲಿ ಬರೀ ಗಾಯಕಿ ಮಾತ್ರ ಅಲ್ಲದೆ ಜಿಮ್ಮಿ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಸಾನ್ವಿ ಕೆಲಸ ಮಾಡ್ತಿದ್ದಾರೆ. ಸಿನಿಮಾ ಮೇಕಿಂಗ್ ಬಗ್ಗೆ ಕಲಿಯಲು ಇದು ಸಹಕಾರಿಯಾಗುತ್ತೆ. ಸಿನಿಮಾ ಮೇಕಿಂಗ್, ನಟನೆ ಬಗ್ಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಎಲ್ಲ ಕ್ಷೇತ್ರದಲ್ಲೂ ಪಳಗಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಅಪ್ಪನ ಸಿನಿಮಾಗೆ ಕಥೆ ಬರಿಬೇಕು ಅನ್ನೋದು ಸಾನ್ವಿಯ ದೊಡ್ಡ ಕನಸು. ಇಷ್ಟೆಲ್ಲ ಕನ್ಸ್ ಕಟ್ಕೊಂಡಿರೋ ಸಾನ್ವಿ ಈಗ ದೊಡ್ಡದೊಂದು ಸಾಧನೆ ಮಾಡಿದ್ದಾರೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಮಸ್ತ್ ಮಲೈಕಾ ಅನ್ನೋ ಹಾಡೊಂದಿತ್ತು. ಈ ಹಾಡು ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡಿನ ಗುಣಗಾನ ಮಾಡಲಾಗಿತ್ತು. ಇದೇ ಹಾಡನ್ನ ಹಾಡಿದ್ದು ಬೇರೆ ಯಾರೂ ಅಲ್ಲ, ಸುದೀಪ್ ಮಗಳು ಸಾನ್ವಿ. ಅಪ್ಪನ ಸಿನಿಮಾದಲ್ಲಿ ಹಾಡು ಹಾಡಿದ್ದ ಸಾನ್ವಿಗೆ ಈಗ ಅದೃಷ್ಟ ಹುಡ್ಕೊಂಡು ಬಂದಿದೆ. ಸಾನ್ವಿ ಹಾಡಿದ ಹಾಡಿಗಾಗಿ ಚಂದನವನ ಫಿಲಂ ಕ್ರಿಟಿಕ್ಸ್ ಅವಾರ್ಡ್ ಅರಸಿ ಬಂದಿದೆ. ತನ್ನ ಕಂಠಸಿರಿ ಮೂಲಕ ಎಲ್ಲರ ಗಮನ ಸೆಳೀತಾ ಇರೋ ಸಾನ್ವಿಗೆ ಮೊದಲ ಪ್ರಶಸ್ತಿ ಸಿಕ್ಕಿದ್ದು ಸುದೀಪ್ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಹೀಗಾಗಿಯೇ ಮಗಳ ಪ್ರಶಸ್ತಿ ಜೊತೆಗೆ ಸುದೀಪ್ ಹಾಗೂ ಪ್ರಿಯಾ ಸುದೀಪ್ ಸೆಲ್ಫಿ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಅಲ್ವಾ ಹೇಳೋದು, ಅಪ್ಪ ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ಮಗಳು ಸಣ್ಣದೊಂದು ಸಾಧನೆ ಮಾಡಿದ್ರೂ ಸಾಕು, ಅದು ಬೆಟ್ಟದಷ್ಟು ಕಾಣಿಸುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.